ಹೇಗೆ ಬಿಹೇವ್ ಮಾಡುತ್ತೀರಿ? ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ, ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವದಲ್ಲಿ ನೀನೇ ಇತರಿಗೆ ಮಾದರಿಯಾಗುರು. ಬೈಬಲ್ ಹೇಳ್ತಿದೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅರಸರ ಮುಂದೆ ಪ್ರಕಾಶಿಸಲಿ, ಪಾಸ್ಟರ ಮುಂದೆ ಪ್ರಕಾಶಿಸಲಿ ಅಂತ ಹೇಳಿಲ್ಲ. ರೈಟ್? ಅಪೊಸ್ತಲರ ಮುಂದೆ ಪ್ರಕಾಶಿಸಲಿ, ಭಕ್ತರ ಮುಂದೆ ಪ್ರಕಾಶಿಸಲಿ ಅಂತ ಹೇಳಲಿಲ್ಲ. ಸಾಮಾನ್ಯ ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುತ್ತಾರೆ. ಹೌ ಯು ಲಿವ್? ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಹೇಗೆ ಕೆಲಸ ಮಾಡ್ತಾ ಇದ್ದೀರಿ? ಅನ್ಬಿಲೀವರ್ ನಿಮ್ಮ ಪಕ್ಕದವನಿರ್ತಾನೆ, ಭಯ ಬಾಸುಲ್ಲದಲ್ಲ ತುಂಡ ಮಾತ್ರ ಅನ್ಬೇಲೆ ಅಂತ. ಅವನಿಗೆ ವಾಕ್ಯ ಉಪದೇಶ ಇಲ್ಲ, ನಿನಗೆ ವಾಕ್ಯ ಉಪದೇಶ ಇದೆ. ಹೇಗೆ ನಿನ್ನ ಬೆಳಕು ಪ್ರಕಾಶಿಸ್ತಾ ಇದೆ? ಒಟ್ಟಾರೆ ಜೀವಿಸ್ತಿ ಮತ್ತು ಆ ಯೇಸುವಿನ ಬಗ್ಗೆ ನಿನ್ನ ಮಾತಾಡುತ್ತೆ. ಬೈಬಲ್ ನಿಮ್ಮ ನಿಮಿತ್ತವಾಗಿ ಅನ್ಯ ಜನರಲ್ಲಿ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತಾ ಇದೆ. ಬೈಬಲ್ ಹೇಳ್ತದೆ, ನಿಮ್ಮ ನಿಮಿತ್ತವಾಗಿ ಅನ್ಯ ಜನರಲ್ಲಿ. ಬೇಕಾದ್ರೆ ಓದಿ ಆ ವಚನವನ್ನು, ಓದಿ 2ನೇ ಅಧ್ಯಾಯ. ರೋಮನ್ಸ್ 2:24. ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆ ಅಲ್ಲ. ಹಲೋ ಹೇಳ್ರಿ, ನನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸ್ತದೆ. ನೀನು ಒಬ್ಬನೇ ಇರುವಾಗ ಹೇಗೆ ಪ್ರಕಾಶಿಸ್ತಿ? ಇದೇ ನಿನ್ನ ಸುವಾರ್ತೆ. ಭೂಲೋಕದಲ್ಲಿ ಏನು ನೀನು ಬಿಚ್ಚುತ್ತೀಯೋ ಅದು ಪರಲೋಕದ ಅನುಮತಿ ಇದೆ. ಭೂಲೋಕದಲ್ಲಿ ಏನು ನೀನು ತಡೆಯುತ್ತೀಯೋ ಪರಲೋಕದ ಅನುಮತಿ ಇದೆ, ತಡೆಯಲ್ಪಡುತ್ತದೆ. ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿಟ್ಟಿದ್ದಾನೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ರಾಯಭಾರಿ ತನ್ನ ಸ್ವಂತ ಕಂಟ್ರಿಯಲ್ಲಿ ಫಂಕ್ಷನ್ ಆಗುವುದಿಲ್ಲ. ಅಮೆರಿಕದ ರಾಯಭಾರಿ ಆತನು ಅಮೆರಿಕದಲ್ಲಿ ಫಂಕ್ಷನ್ ಆಗುವುದಿಲ್ಲ. ಆತನು ಆ ದೇಶದ ಪರವಾಗಿ ಎಲ್ಲಿ ಆತನು ಕಳುಹಿಸಲ್ಪಟ್ಟಿದ್ದಾನೋ ಆ ದೇಶದಲ್ಲಿ ಆತನು ಕಾರ್ಯಪ್ರವರ್ತನಾಗುತ್ತಾನೆ. ಆ ದೇಶದಲ್ಲಿ ಅವನು ಏನು ರಿಲೀಸ್ ಮಾಡುತ್ತಾನೆ ಅದಕ್ಕೆ ಅಮೆರಿಕದ ಅನುಮತಿ ಇದೆ. ಅಥವಾ ಭಾರತ ದೇಶದ ಒಬ್ಬ ರಾಯಭಾರಿ ಆತನು ಬೇರೆ ದೇಶಕ್ಕೆ ಹೋದರೆ ಆತನಿಗೆ ಫುಲ್ ಪವರ್ ಆಫ್ ಅಟಾರ್ನಿ ಕೊಡಲ್ಪಡುತ್ತದೆ. ಅಲ್ಲಿ ಆತನು ವೀಸಾಗಳನ್ನು ತಡೆಯಬಹುದು, ಪಾಸ್ಪೋರ್ಟ್ ರಿಲೀಸ್ ಮಾಡಬಹುದು. ಅದೇ ಪಾಸ್ಪೋರ್ಟ್ ಇಲ್ಲಿ ನಡೀತದೆ ಬೇರೆ ಕಂಟ್ರಿಗೆ ಹೋಗ್ಲಿಕ್ಕೆ, ಅಲ್ಲಿ ಇಶ್ಯೂ ಆದದ್ದು. ಅನೇಕ ಸಂಗತಿಗಳನ್ನು ಆತನು ಮಾಡ್ತಾನೆ ಆ ಕಂಟ್ರಿಯಲ್ಲಿದ್ದು, ಭಾರತದ ದೇಶದ ಪರವಾಗಿ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಕಮನ್ ಹೇಳಿ, ನಾವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿದ್ದೇವೆ. ನಾವು ಪರಲೋಕವನ್ನು ಭೂಲೋಕದಲ್ಲಿ ಬಿಡುಗಡೆ ಮಾಡುವವರಾಗಿದ್ದೇವೆ. ನೀವೊಬ್ಬ ರೋಗಿಗೆ ನೀವು ಕೈ ಇಡ್ತೀರಿ, ಡಿಕ್ಲೇರ್ ಮಾಡುತ್ತೀರಿ, ಹೀಲ್ ಮಾಡುತ್ತೀರಿ, ಪ್ರಾರ್ಥನೆ ಮಾಡುತ್ತೀರಿ. ನೀವು ಪರಲೋಕವನ್ನು ಭೂಲೋಕದಲ್ಲಿ ಬಿಡುಗಡೆ ಮಾಡುತ್ತೀರಿ. ಯುವರ್ ಲೈಟ್ ಇಸ್ ಶೈನಿಂಗ್. ಹಲೋ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು. ಯಾರು ನೀವು ನಂಬುತ್ತೀರಿ, ನಿಮ್ಮ ಮೂಲಕ ದೇವರು ತನ್ನ ಕೆಲಸವನ್ನು ಮಾಡುತ್ತಾನೆ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಯೇಸು ಹೇಳಿದ, ನನ್ನನ್ನು ನಂಬಿದವನು ನಾನು ಮಾಡುವ ಕೆಲಸಗಳನ್ನು ಅವನು ಮಾಡುತ್ತಾನೆ, ಅದಕ್ಕಿಂತ ಮಾತಾದ ಕೆಲಸಗಳನ್ನು ಮಾಡುತ್ತಾನೆ. ತಂದೆಯು ಹೇಳ್ರಿ, ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ನಾವು ತಂದೆಯನ್ನು ಪ್ರಕಟಿಸುವರಾಗಿದ್ದೇವೆ, ನಾವು ಯೇಸುವನ್ನು ಪ್ರಕಟಿಸುವರಾಗಿದ್ದೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಕಮನ್ ಹೇಳ್ರಿ, ನಾವು ಕ್ರಿಸ್ತನ ರಾಯಭಾರಿಗಳು.